ಇವತ್ತ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 3 ಕೋಟಿ ಇತ್ತು ಅಂತ ನಾವು ಹೇಳ್ಕೊತಿದ್ವಿ. ಆದರೆ ಸರ್ಕಾರದ ಲೆಕ್ಕದಲ್ಲಿ 60 ಲಕ್ಷಕ್ಕೆ ಬಂದು ಮುಟ್ಟಿದ್ದೇವೆ. ಉಳಿದವ್ರು ಎಲ್ಲಿ ಹೋಗಿದ್ರು ಅಂತೇಳಿ ನಾವು ಹುಡುಕಬೇಕಾಗಿದೆ. ಅದಕ್ಕಾಗಿ ಒಂದು ಪ್ರಯೋಗ ಮಾಡಿದ್ದೇವೆ ನಾವೆಲ್ಲರೂ ಹಿರಿಯರು ಕಲಿತು. ಇವತ್ತು ಆ ಪ್ರಯೋಗ ಯಶಸ್ವಿ ಆಗಿದೆ ಅಂತ ನಮಗೆ ಅನಿಸ್ತದೆ. ಎಲ್ಲ ಒಳಪಂಗಡದವರು ಕೂಡಿ ಮತ್ತು ಕಾಯಕ ಶರಣರು ಎಲ್ಲರನ್ನ ಕೂಡಿಸಿಕೊಂಡು ಇವತ್ತ ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಮೊದಲೇ ಪ್ರಯೋಗ ಇದೆ. ಮುಂದೆ ಬರತಕ್ಕ ದಿನಗಳಲ್ಲಿ ಬಸವಣ್ಣನವರದೇನು ಕನಸಿತ್ತು ಅದನ್ನು ನೆನಸು ಮಾಡುವಂಥ ಕೆಲಸ ನಾವೆಲ್ಲರೂ ಕಲಿತು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ ಎಲ್ಲ ಸ್ವಾಮೀಜಿಯವರು. ಭಾಳ ಅದ್ಭುತವಾಗಿ ಅವರು ಮಾತಾಡಿದಾಗ ಇನ್ನೂ ಕೇಳಬೇಕನ್ನಿಸ್ತಿತ್ತು. ಅವ್ವಾಜಿಯವರು ಕೂಡ ಭಾಳ ಮತ್ತು ಪೂಜ್ಯ 9ನೇ ಪೀಠಾಧಿಪತಿಗಳು ಕೂಡ ಭಾಳ ಸೊಗಸಾಗಿ ವಚನ ಪಠಣ ಮಾಡಿದ್ದು ಮತ್ತು ಸಾಂದರ್ಭಿಕವಾಗಿ ಮಾತಾಡಿದ್ದು ಕೂಡ ಭಾಳ ಆಶ್ಚರ್ಯವೇ ಸರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಇವತ್ತ ಈ ಸಮಾವೇಶಕ್ಕೆ ಬಹಳಷ್ಟು ನಮ್ಮ ಮಂತ್ರಿಗಳು ಹೆಚ್ಚಿನ ಆಸಕ್ತಿ ವಹಿಸಿ ಇವತ್ತು ಮಾಡಿದ್ದಾರೆ. ಮತ್ತು ಈ ಸಮಾರಂಭಕ್ಕೆ ನಾವು ಯಾರ ಮೇಲೂ ಕೂಡ ಭಾರ ಹಾಕಲಿಲ್ಲ. ಯಾಕಂದ್ರೆ ನಮ್ಮ ಮಂತ್ರಿಗಳು ಶಾಸಕರು ಅನೇಕರು ಹೇಳಿದ್ರು, ಯಾರ ಮೇಲೆ ವಚೆ ಹಾಕಲಾರ್ದಾಗೆ ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಆ ಪ್ರಕಾರ ನಾವು ಮಾಡಿದ್ದೇವೆ ಮತ್ತು ಯಶಸ್ವಿ ಕೂಡ ಆಗಿದೆ. ಅದಕ್ಕಾಗಿ ಇವತ್ತೇನು ನನಗೆ ಇಂಥ ಇಡೀ ವಯಸ್ಸಿನಲ್ಲಿ ಕೂಡ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿಗೆ ನಾನು ಇರಲಿಲ್ಲ. ಎಲ್ಲರೂ ಕೂಡಿ ಯುವಕರು ಕೂಡಿ ಇವತ್ತು ಕೆಲಸ ಮಾಡಿದ್ದರಿಂದ ಆ ಹೆಸರು ನನಗೆ ಬಂದಿದೆ. ಯಾವಾಗಲೂ ಅವರು ಅಂತಿದ್ದಾರೆ, ಯುವಕರು ಅಂತಿದ್ದಾರೆ. ಇವತ್ತು ಶಿರೂರು ಸ್ವಾಮಿಯವರು 21 ವರ್ಷದ ಯುವಕ ಸ್ವಾಮಿ ಎಷ್ಟು ಅದ್ಭುತವಾಗಿ ಮಾತಾಡಿದ ನನ್ನ ಎದುರಿಗಿದೆ. ಅದಕ್ಕಾಗಿ ವಯಸ್ಸೇ ಮುಖ್ಯ ಅಲ್ಲ, ಆದರೆ ನಮ್ಮಲ್ಲಿರುವ ಒಂದು ಅಂತರಂಗದ ಶಕ್ತಿ ಇದ್ದರೆ ಮಾತ್ರ ನಾವು ಎಲ್ಲವನ್ನ ಹಮ್ಮಿಕೊಳ್ಳಲಾಗಿರುವ ಈ ಬಹಿರಂಗ ಅಧಿವೇಶನವು ಅನೇಕ ಆಶೋತ್ತರವನ್ನು ಇಟ್ಟುಕೊಂಡು ನಡೆಸಲಾಗಿದೆ. ಇದೊಂದು ಅನುಭವ ಮಂಟಪ. ಅಂದಿನ ಅನುಭವ ಮಂಟಪದಲ್ಲಿ ಹೇಗೆ ಎಲ್ಲರೂ ಸಮನಾಗಿ ಕುಳಿತು ಚಿಂತನೆ ಮಾಡಿದರೋ ಹಾಗೆ ಅಂತ ಚಿಂತನೆ ಸಮಾವೇಶ ಇದಾಗಿದೆ. ಇದು ಬಸವ ತತ್ವ ಅವಶ್ಯವಾಗಿದೆ. ಇಂದು ಅವರ ಇಡೀ ಚಳವಳಿಯ ಮೂಲ ದಯವೇ ಧರ್ಮದ ಮೂಲ ಎಂದು ಅಂತೆ ನಿರಾಶ್ರಿತರನ್ನು, ನಿರ್ಗತಿಕರನ್ನು, ದುಃಖಿತರನ್ನು, ಸ್ತ್ರೀಯರನ್ನು ಕಂಡು ಕಸವಿಸಿಕೊಂಡು ಚಿಂತಾಕ್ರಾಂತರಾದರು. ಕೇವಲ ಚಿಂತೆ ಮಾಡಲಿಲ್ಲ, ಇಡೀ ಪರಿಸ್ಥಿತಿಯನ್ನು ಸುಧಾರಿಸುವ ಮುಖಾಂತರ ವಿಶ್ವಕ್ಕೆ ಸಂದೇಶ ಕೊಟ್ಟರು. ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಕಾರ್ಯೋನ್ಮುಖರಾಗೋಣ, ಈ ಸಮಾಜಕ್ಕೆ ಅರ್ಥ ತರೋಣ. ಈಗ ನಾವು ಸಹ ಎಲ್ಲರೂ ಮೌಲ್ಯಗಳನ್ನು ಹಿಡಿದು ಹೊರಡಬೇಕಾಗಿದೆ. ಬಸವಣ್ಣ ಎಂದ ತಕ್ಷಣ ನೆನಪಾಗುವುದು ಸಮಾನತೆಯ ತತ್ವ. ಇವನಾರವ ಎನ್ನದೆ ಇವನಮ್ಮವ ಎನ್ನುತ್ತ ನಮ್ಮ ಮಹಾಮನೆಯ ಮತರಾಗಿಸುವುದು ಸರ್ವ ಜೀವಿಗಳನ್ನು ಜಾತಿ, ಮತ, ಪಂಥ, ಲಿಂಗ ಭೇದವನ್ನು ಕಿತ್ತೊಗೆದು ಎಲ್ಲರ ಎದೆಯ ಮೇಲೆ ಲಿಂಗ ಕಟ್ಟಿ ಶರಣನ್ನಾಗಿಸಿ ಕಾಯಕ ಕೊಟ್ಟು ಕಾಯಕ ಯೋಗಿಯಾಗಿಸಿ ದಾಸೋಹ ಕಲಿಸಿ ದಾಸೋಹ ಭಂಡಾರಿಯಾದರು ಸಾಂಸ್ಕೃತಿಕ ನಾಯಕರಾದ ಬಸವಣ್ಣನವರು. ಯಾವ ಹೆಣ್ಣು ಮಗಳು ಕನಿಷ್ಠಳೆಂದು ಭಾವಿಸಿದ್ದರೋ ಆ ಸ್ತ್ರೀಯರಿಗೆ ಪ್ರಥಮ ಬಾರಿಗೆ ಸ್ವತಂತ್ರ ಹೆಸರಿನಲ್ಲಿ ಮಾತನಾಡುವ, ಪೂಜಿಸುವ, ಓದುವ, ಬರೆಯುವ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ವತಂತ್ರ. ಹಾಗಾಗಿ ಈ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ವಚನ ಸಾಹಿತ್ಯದಲ್ಲಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕಾಗಿದೆ. ಕಾಲಕ್ರಮೇಣ ಇಂದಿನ ಸಮಾಜ ವಚನ ಸಾಹಿತ್ಯದ ಬಗ್ಗೆ ಅರಿವು ಕಮ್ಮಿ ಆಗ್ತಾ ಇದೆ. ಹಾಗಾಗಿ
ನಮ್ಮ ಯುವ ಪೀಳಿಗೆಗೇನು ವಚನ ಸಾಹಿತ್ಯವನ್ನ ಪರಿಚಯಿಸಬೇಕಾಗಿದೆ. ಯಾಕಂದ್ರೆ ವಚನ ಸಾಹಿತ್ಯ ಒಂದ್ ವೇಳೆ ಅವರು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನ ಪಾವನ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಪ್ರಯತ್ನ. ಜೊತೆಗೆ ನಮ್ಮ ಬಸವಾದಿ ಶರಣರು ಹೇಳಿ ಕೊಟ್ಟಿರ್ತಕ್ಕಂಥ ಆಚರಣೆಗಳು, ಅದು ನಮ್ಮ ಏನು ವೀರಶೈವ ಲಿಂಗಾಯತ ಧರ್ಮದ ಆಚರಣೆಗಳಿವೆ, ಅಷ್ಟಾವರಣ, ಪಂಚಾಚಾರ, ಶತಸ್ಥಳದ ಮೂಲಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಸದಾ ಲಿಂಗವನ್ನು ಕಟ್ಟಿ, ಯಾಕಂದರೆ ಭಾಳಷ್ಟು ಜನ ಲಿಂಗ ಕಟ್ಟೋದು ಬಿಟ್ಬಿಟ್ಟಿದ್ದೀವಿ. ಎಲ್ಲರೂ ಲಿಂಗ ಕಟ್ತೀವಿ ಅಂತಕ್ಕಂಥ ಪಣವನ್ನು ನಾವು ತೊಡಬೇಕಾಗಿದೆ. ಇವತ್ತು ನಾವೆಲ್ಲರೂ ಲಿಂಗವನ್ನು ಕಟ್ಟಬೇಕು ಮತ್ತು ದಿನಾಲು ಲಿಂಗ ಪೂಜೆನೂ ಮಾಡಬೇಕು. ಯಾಕಂದರೆ ಲಿಂಗ ಪೂಜೆಯಿಂದ ಮನಃಶಾಂತವಾಗಿರ್ತದೆ. ಖಂಡಿತವಾಗಿ ಇದರಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇದಕ್ಕೆ ಸೈಂಟಿಫಿಕ್ ರೀಸನಿಂಗು ಕೂಡ ಇದೆ. ನಮ್ಮ ಯುವ ಪೀಳಿಗೆಯ ಮಕ್ಕಳು, ನಾವೆಲ್ಲ ಓದೋರು, ವಿದ್ಯಾವಂತರು, ನಾವು ಯಾಕೆ ಲಿಂಗ ಕಟ್ಟಬೇಕು ಅಂತಕ್ಕಂಥ ಭಾವನೆಯಿಂದ ದಯವಿಟ್ಟು ಇರಬೇಡಿ. ನೀವು ಲಿಂಗ ಕಟ್ಟಿದ್ರೆ, ದಿನಾಲು ಲಿಂಗ ಪೂಜೆ ಮಾಡಿದ್ರೆ ಅದರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ನಿಮ್ಮ ಜೀವನದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇದು ಶತಸಿದ್ಧ. ನೀವು ಲಿಂಗ ಪೂಜೆ ಮಾಡೋದ್ರಿಂದ ನಿಮ್ಮ ಮನಃಶಾಂತವಾಗಿರ್ತದೆ, ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತದೆ, ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ, ಸಹನಶೀಲತೆ ಹೆಚ್ಚಾಗ್ತದೆ ಮತ್ತು ಎಲ್ಲ ರೀತಿಯ ಇವತ್ತು ಎಲ್ಲರ ಜೊತೆ ಸಾಮರಸ್ಯವಾಗಿ ಬಾಳಿ ಜೀವನ ಸಾರ್ಥಕವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಲಿಂಗ ಪೂಜೆ ನಮ್ಮ ಬಸವಾದಿ ಶರಣರು ಏನು ಹೇಳಿದಾರಲ್ಲ, ಇದು ಒಂದು ಬಹಳ ಸೈಂಟಿಫಿಕ್ ಆಗಿರ್ತಕ್ಕಂಥ ಧರ್ಮ. ಇದು ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಲಿಂಗವಂತರು ಅಂತಕ್ಕಂಥ ಭಾವನೆ ಬಸವಾದಿ ಶರಣರು. ಯಾಕಂದ್ರೆ ಈ ಬಸವ ಧರ್ಮ ಬಸವಣ್ಣನ ಒಬ್ಬರೇ ಅಲ್ಲ, ಈ ಎಲ್ಲ ಬಸವಾದಿ ಶರಣರು ಸೇರಿ ಕಟ್ಟಿರ್ತಕ್ಕಂಥದ್ದು ಇದು ಬಸವ ಧರ್ಮ. ಹಾಗಾಗಿ ನಾವೆಲ್ಲರೂ ಲಿಂಗ ಕಟ್ಟಬೇಕು, ಮೊದಲು ಲಿಂಗ ಪೂಜೆ ಮಾಡಬೇಕು. ನಮ್ಮ ನಡೆ ಮತ್ತು ನಮ್ಮ ನುಡಿ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದ್ವಿನಯವೇ ಸದಾಶಿವನ ವರುಮೆಯ, ಕೂಡಲ ಸಂಗಮ ದೇವರ ನಂತಲದೊಲ್ಲನೆಯ ಅಂತಕ್ಕಂಥ ಒಂದು ಭಾವನೆ ಏನು ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ನಮಗೇನು ಹೇಳಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರತಿ ಬಸವ ಜಯಂತಿ ದಿನ ನಾವೆಲ್ಲ ಇಲ್ಲಿ ಸೇರಿ ಅಣ್ಣ ಬಸವಣ್ಣ, ಬಸವಾದಿ ಶರಣರ ವಚನ ಸಾಹಿತ್ಯ ಮತ್ತು ಬಸವಾದಿ ಶರಣರ ಆಚರಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ